ಮಲೆನಾಡು ಭಾಗಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರುತ್ತಿದ್ದು ರೈತರಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ. ಅಚ್ಚುಕಟ್ಟು ಭಾಗದ ರೈತರು ನಾಲೆಗೆ ನೀರು ಹರಿಸುವಂತೆ ಹಾಗೂ ನಾಲೆ ದುರಸ್ತಿಗೆ ಒತ್ತಾಯಿಸಿ ಸಭೆ ನಡೆಸಿ ಇದೀಗ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ದಾವಣಗೆರೆ ಸರ್ಕ್ಯೂಟ್ ಹೌಸ್ನಲ್ಲಿ ಭದ್ರಾ ಅಚ್ಚುಕಟ್ಟು ಭಾಗದ ಮುಖಂಡರು ಹಾಗೂ ರೈತರ ಸಭೆ. ಕೂಡಲೇ ಐಸಿಸಿ ಸಭೆ ಕರೆದು ನಾಲೆಗೆ ನೀರು ಹರಿಸುವಂತೆ ಸಭೆಯಲ್ಲಿ ತೀರ್ಮಾನ. ಜುಲೈ 24ರಂದು ಬಾಡಾ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ಮುಂದಾದ ಅಚ್ಚುಕಟ್ಟು ಭಾಗದ ರೈತರು. ಹೀಗೆ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ನೇತೃತ್ವದಲ್ಲಿ ಸಭೆ ನಡೆಸುತ್ತಿರುವ ಇವರೆಲ್ಲ ಭದ್ರಾ ಅಚ್ಚುಕಟ್ಟು ಭಾಗದ ರೈತರು ಹಾಗೂ ಮುಖಂಡರು. ಹೌದು, ಮಲೆನಾಡು ಭಾಗಗಳಲ್ಲಿ ಸುರಿಯುತ್ತಿರುವ ವ್ಯಾಪಕ ಮಳೆಯಿಂದಾಗಿ ಭದ್ರಾ ಜಲಾಶಯಕ್ಕೆ ವ್ಯಾಪಕವಾಗಿ ನೀರು ಹರಿದು ಬರುತ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ನೇತೃತ್ವದಲ್ಲಿ ದಾವಣಗೆರೆ ನಗರದ ಹೊರವಲಯದಲ್ಲಿರುವ ಸರ್ಕ್ಯೂಟ್ ಹೌಸ್ನಲ್ಲಿ ಅಚ್ಚುಕಟ್ಟು ಭಾಗದ ರೈತರು ಹಾಗೂ ಮುಖಂಡರು ಸಭೆ ನಡೆಸಿದರು. ಕೂಡಲೇ ಐಸಿಸಿ ಸಭೆ ಕರೆದು ನೀರು ಹರಿಸುವ ವೇಳಾಪಟ್ಟಿ ಸಿದ್ಧಪಡಿಸಬೇಕೆಂದು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಜಲಾಶಯದಲ್ಲಿ 2 ಬೆಳೆಗಳಿಗೆ ಆಗುವಷ್ಟು ನೀರಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆನ್ ಅಂಡ್ ಆಫ್ ಸಿಸ್ಟಮ್ ಮಾಡದೆ 2 ಬೆಳೆಗಳಿಗೆ ನಾಲೆಗೆ ನೀರು ಹರಿಸುವಂತೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ನಮಗೆ ಒಂದು ಬೆಳೆಗೆ 31 TMCS ನೀರು ಬೇಕು. ನಮ್ಮ ಸ್ಟೋರೇಜ್ ಕೆಪಾಸಿಟಿ 72 ಮತ್ತು ರನ್ನಿಂಗ್ ವಾಟರ್ ಇರ್ತದಲ್ಲ, ಇಲ್ಲಿಂದ ಡಿಸೆಂಬರ್ ತಿಂಗಳ ತನಕ ಬರೋಂಥ ನೀರು ಅದು ಸಹ 20 TMCS ನೀರು ಇರ್ತದೆ. ಅದರಿಂದ ಯಾವುದೇ ರೀತಿ ತೊಂದರೆಗಳು 2 ಬೆಳೆಗೆ ಮತ್ತು ಒಂದು ಬೆಳೆಗೆ ಆನ್ ಆ್ಯಂಡ್ ಆಫು ಅದು ಇದು ಅನ್ನೋಂಥ ಪ್ರಶ್ನೆ ಇಲ್ಲ. 2 ಬೆಳೆ ಬೆಳೆದಿಕ್ಕೂ ಸಹ ನೀರು ಆಗೋವಷ್ಟು ನೀರು ಇದೆ. ಹಿಂದಿನ ಬೇಸಿಗೆ ಒಳಗೂ ಸಹ ಇತ್ತು. ಅದನ್ನ ದುರುಪಯೋಗ ಪಡಿಸಿದ್ರು ನಮ್ಮನ್ನು. ಭದ್ರಾ ಜಲಾಶಯದ ರಿವರ್ ಸ್ಲೀವ್ಸ್ನಲ್ಲಿ ಪ್ರತಿನಿತ್ಯ 600 ಕ್ಯೂಸೆಕ್ಸ್ ನೀರು ಪೋಲಾಗುತ್ತಿದ್ದು ಕೂಡಲೇ ಅದನ್ನು ದುರಸ್ತಿ ಮಾಡಿಸಬೇಕು. ಅಷ್ಟೇ ಅಲ್ಲದೆ ಭದ್ರಾ ಆಣೆಕಟ್ಟಿನ 100 ಅಡಿ ಆಳದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಗ್ರೋಟಿಂಗ್ ಮಾಡಿಸಬೇಕು. ಎಮರ್ಜೆನ್ಸಿ ಗೇಟ್ ಹತ್ತಿರ ಕಾಂಕ್ರೀಟ್ ಬೆಡ್ ಹಾಕಬೇಕು. ಜೊತೆಗೆ ನಾಲೆಗಳ ದುರಸ್ತಿ ಹಾಗೂ ಸೀಲ್ಡ್ ತೆಗೆಯಲು ಕೂಡಲೇ ಸರ್ಕಾರ 100 ರಿಂದ 150 ಕೋಟಿ DPR ಮಾಡಿಸಬೇಕೆಂದು ಮಾಜಿ ಸಚಿವ ರೇಣುಕಾಚಾರ್ಯ ಆಗ್ರಹಿಸಿದರು. ಈ ಹಿನ್ನೆಲೆಯಲ್ಲಿ ಜುಲೈ 24ರಂದು ಬಾಡಾ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ತಿಳಿಸಿದರು. ಭದ್ರಾ ಜಲಾಶಯ 100 ಅಡಿ ಕೆಳಗಡೆ ಗ್ರೋಟಿಂಗ್ ಆಗಬೇಕಾಗಿದೆ. ಸುಮಾರು 100 ರಿಂದ 150 ಕೋಟಿ ಸರ್ಕಾರ ತಕ್ಷಣ DPR ಮಾಡಿ ಹಣ ಬಿಡುಗಡೆ ಮಾಡಬೇಕು. ಜಲಾಶಯವನ್ನು ಏನು ಭದ್ರಾ ಅಂತಿದೆ ಭದ್ರಪಡಿಸಬೇಕು. ಎರಡನೇದು ಎಮರ್ಜೆನ್ಸಿ ಗೇಟ್, ಅಲ್ಲಿ ಕಾಂಕ್ರೀಟ್ ಹಾಕಬೇಕು, ಬೆಡ್ ಕಾಂಕ್ರೀಟ್ ಹಾಕಬೇಕು. ಮೂರನೇದು ರಿವರ್ ಸ್ಲೀವ್ಸ್, ಆ ಗೇಟ್ ಎಮರ್ಜೆನ್ಸಿ ದುರಸ್ತಿ ಮಾಡಿದರೆ ಇನ್ನೂ ನೀರು ಹೋಗ್ತದೆ, ಅದನ್ನು ಸರಿಪಡಿಸಬೇಕು. ಮತ್ತು ನಾಲೆಗಳು ಸಂಪೂರ್ಣ ಹಿಂದೆ 2006-7 ರವೀಂದ್ರನಾಥ್ ನೇತೃತ್ವದಲ್ಲಿ ಯಡಿಯೂರಪ್ಪರು ಭೇಟಿ ಮಾಡಿದಾಗ 900 ಕೋಟಿ ಬಿಡುಗಡೆ ಮಾಡಿ ಜಲಾಶಯ ಹೂಳು ತೆಗೆದು ಮತ್ತು ನಾಲೆಗಳು ಎಲ್ಲ ದುರಸ್ತಿಯಾಗಿತ್ತು. ಇವತ್ತು ಜಂಗಲ್ ಬೆಳೆದಿದೆ. ಗ್ರೋಟಿಂಗ್ ಜೊತೆಗೆ ನಾಲೆಗಳು, ಉಪನಾಲೆಗಳು, ಗೇಟ್ಗಳು, ತೂಬುಗಳು ಇದೆಲ್ಲವೂ ದುರಸ್ತಿ ಮಾಡಬೇಕು. ತಕ್ಷಣ ಸರ್ಕಾರ ಹಣ ಬಿಡುಗಡೆ ಮಾಡಬೇಕಂತೇಳಿ ನಿರ್ಣಯ ತೆಗೆದುಕೊಂಡಿದ್ದೀವಿ. ಎರಡನೇದು ಏನು ನಾಲೆಗಳಲ್ಲಿ ನೀರು ಹರಿಸಬೇಕು. ICC ಮೀಟಿಂಗ್ ಕರೆದು ದಿನಾಂಕವನ್ನು ನಿಗದಿ ಮಾಡಿ ನೀರು ಬಿಡಬೇಕು ಅಂತ ಒತ್ತಾಯನೂ ಸಹ ಈಗಾಗಲೇ ನಾವಲ್ಲಿ ಸ್ಥಳಕ್ಕೆ ವೀಕ್ಷಣೆ ಮಾಡಿದ್ದೀವಿ, ಒತ್ತಾಯ ಮಾಡಿದ್ದೀವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ತಿಳಿಸಿದ್ದೀವಿ. ನಾಳೆ 24ನೇ ತಾರೀಕು ಒಳಗಾಗಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದು ತಿಳಿಸ್ತಾ ಇದ್ದರೆ ರವೀಂದ್ರನಾಥ್ರವರ ನೇತೃತ್ವದಲ್ಲಿ ಇವತ್ತೇನು ಸಭೆ ಆಗಿದೆ, ಪೂರ್ವಭಾವಿ ಸಭೆ, ರಾಷ್ಟ್ರೀಯ ಹೆದ್ದಾರಿ ಬಾಡಾ ಕ್ರಾಸ್ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ. ಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರುತ್ತಿದ್ದು ರೈತರಲ್ಲಿ ಆಶಾಕಿರಣ ಮೂಡಿಸಿದೆ. ಆಗಸ್ಟ್ 1ರ ಒಳಗೆ ನಾಲೆಗೆ ನೀರು ಹರಿಸಬೇಕು, ಇಲ್ಲವೇ ಕೂಡಲೇ ಐಸಿಸಿ ಸಭೆ ಕರೆಯಬೇಕು. ಯಾವುದೇ ಕಾರಣಕ್ಕೂ ಶಾಸಕರು ಹೇಳಿದಂತೆ ಕೇಳದೆ ಐಸಿಸಿಯಲ್ಲಿ ರೈತ ಪ್ರತಿನಿಧಿಗಳಿದ್ದು ಅವರು ಡ್ಯಾಂ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಅವರು ಏನು ತೀರ್ಮಾನ ಕೈಗೊಳ್ಳುತ್ತಾರೋ ಅದರಂತೆ ನಾಲೆಗೆ ನೀರು ಹರಿಸಬೇಕೆಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತೇಜಸ್ವಿ ಪಟೇಲ್ ಆಗ್ರಹಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರಲ್ಲಿ ಹೊಸ ಆಶಾಕಿರಣ ಮೂಡಿದೆ.
170 ಅಡಿ ಅಥವಾ ಆಗಸ್ಟ್ 1 ಎರಡರಲ್ಲಿ ಯಾವ್ದು ಮೊದಲು ಬರುತ್ತೋ ಅವತ್ತು ನೀರಾವರಿ ICC ನೀರಾವರಿ ಸಲಹಾ ಸಮಿತಿ ಸಭೆ ಕರಿಬೇಕು ಅಂತ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗಿದೆ. ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ರೈತ ಪ್ರತಿನಿಧಿಗಳ, ಕೃಷಿ ತೋಟಗಾರಿಕೆ ತಜ್ಞರ, ನೀರಾವರಿ ಇಂಜಿನಿಯರ್ಗಳ ಸಲಹೆ ಮಾನ್ಯತೆ ಆಗಲಿ ಹೊರತು ಶಾಸಕರು ಹೇಳಿದಂತೆ ತೀರ್ಮಾನ ತಗೊಂಡು ಇಂಪ್ರಾಕ್ಟಿಕಲ್ ತೀರ್ಮಾನ ತಗೊಳ್ಳದೆ ರೈತ ಪ್ರತಿನಿಧಿಗಳು ಅಂತ ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯಿಂದ ನಿರಂತರವಾಗಿ ICC ಮೆಂಬರ್ಸ್ ಇದ್ದಾರೆ. ಆ ರೈತ ಪ್ರತಿನಿಧಿಗಳು ಈಗಿರೋ ಶಾಸಕರುಗಳಿಗಿಂತ ಹೆಚ್ಚು ಅನುಭವ ಹೊಂದಿರೋರು. ಸುಮಾರು ಭದ್ರಾ ಜಲಾಶಯ ಯಾವ ನಿರ್ಮಾಣ ಆಗಿದೆ ಅಲ್ಲಿಂದನೂ ಕೂಡ ICC ನಿರಂತರ ರೆಪ್ರೆಸೆಂಟ್ ಮಾಡೋಂಥ ರೈತ ಪ್ರತಿನಿಧಿಗಳಿದ್ದಾರೆ. ಹಾಗಾಗಿ ಆ ರೈತ ಪ್ರತಿನಿಧಿಗಳ ಆರ್ಟಿಕಲ್ಚರು, ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸ್ದು ಮತ್ತು ನೀರಾವರಿ ಇಂಜಿನಿಯರ್ಗಳ ಸಲಹೆ. ನೀರಾವರಿ ಇಂಜಿನಿಯರ್ಗಳು ಆ್ಯಕ್ಚುಲಿ ನೀರು ನಿರ್ವಹಣೆ ಮಾಡೋರು, ಅವ್ರಿಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ICC ಸಭೆಯಲ್ಲಿ. ಅವರ ಪ್ರಾಕ್ಟಿಕಲ್ ಡಿಫಿಕಲ್ಟೀಸು ಅಥವಾ ಅವ್ರಿಗೇನು ಸಹಕಾರ ಬೇಕನ್ನೋದು ಅವರು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಆ ಥರ ICC ಸಭೆ ನಡೀಲಿ. ಎರಡರಲ್ಲಿ ಒಂದು, ಐದರ್ 170 ಅಡಿ ಅಥವಾ ಆಗಸ್ಟ್ 1 ಎರಡರಲ್ಲಿ ಒಂದರಲ್ಲಿ ICC ಸಭೆ ಕರೀಲಿ ಅಂತ ಒತ್ತಾಯಿಸಿ. ಒಟ್ಟಿನಲ್ಲಿ ಜಲಾಶಯಕ್ಕೆ ನೀರು ಹರಿದು ಬರುತ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದ್ದು, ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ICC ಸಭೆ ಕರೆದು ನಾಲೆಗೆ ನೀರು ಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.